ನಮಸ್ಕಾರ ಸ್ನೇಹಿತರೆ. ನಾವು ಇಂದು 31ನೇ ಬಾರಿ ಅಂದರೆ 31ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಇಂದು ಎರಡು ಪದಗಳ ಅದರ ಬಳಕೆಯನ್ನು ತಿಳ್ಕೊಳ್ಳೋಣ. ಮೊದಲನೇ ಪದ ಗೋ, ಎರಡನೇ ಪದ ಸ್ಟೇ. ಇದೇನು ವಿಶೇಷತೆ ಅಂತ ತಾವು ಕೇಳ್ಬೋದು. ಹೇಳ್ತೇನೆ, ಇದು ಆಮೇಲೆ ಬರೋಣ. ಇಲ್ಲಿಗೆ ಅದನ್ನು ಕವರ್ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಗೋ ಮತ್ತು ಸ್ಟೇ. ಗೋ ಬಗ್ಗೆ ಹೇಳ್ತೇನೆ. ಈಗ ಸಾಮಾನ್ಯವಾಗಿ ನಾನು ಕೇಳಿದ್ದೇನೆ, ವೇರ್ ಡು ಯು ಗೋ? ಐ ಗೋ ಟು ಬೆಂಗಳೂರು. ಅದಕ್ಕೆ ಪ್ರಶ್ನೆ, ಡು ಯು ಗೋ ಟು ಬೆಂಗಳೂರು? ವೇರ್ ಡು ಯು ಸ್ಟೇ? ಐ ಸ್ಟೇ ಅಟ್ ಮೈ ಆಂಟ್ಸ್ ಹೌಸ್. ಡು ಯು ಸ್ಟೇ ಅಟ್ ಯುವರ್ ಆಂಟ್ಸ್ ಹೌಸ್? ಈ ಎಲ್ಲ ವಾಕ್ಯಗಳು ತಪ್ಪು ವಾಕ್ಯಗಳು. ನಾವೇನು ಮಾಡ್ತೇವೆ, ನಮಗೆ ಬಹುಶಃ ಬ್ರಿಟಿಷರ್ಸ್ ಇಂಡಿಯಾಗೆ ಬಂದಾಗ ಬಹುಶಃ ನಮ್ಮ ಆವತ್ತಿನ ಸ್ಟ್ಯಾಂಡರ್ಡ್ಗೆ ಬರೆದ ಕೆಲವು ಬುಕ್ಗಳನ್ನು ನೋಡ್ತೇವೆ. ಅದಾದಮೇಲೆ ಬುಕ್ಗಳು ಬಂದಿವೆ. ಒಂದು ನಿಯಮ ಇದೆ, ಈ ಗೋ ಮತ್ತು ಸ್ಟೇ ಎರಡನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳೋಂಗಿಲ್ಲ. ಅದು ಹೇಳಿದ್ರೆ ತಪ್ಪು. ನೋಡಿ, ವೇರ್ ಡು ಯು ಗೋ? ಐ ಗೋ ಟು ಬೆಂಗಳೂರು. ಡು ಯು ಗೋ ಟು ಬೆಂಗಳೂರು? ಅದು ಇನ್ಕರೆಕ್ಟ್, ತಪ್ಪು ಅದು. ಹಾಗಾದರೆ ಹೇಗೆ ಹೇಳೋದು? ನೋಡಿ, ಇಲ್ಲಿ ಕೆಲವು ಉದಾಹರಣೆಗಳನ್ನು ಬರೆದಿದ್ದೇನೆ. ಹೀಗೆ ಅದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲೇ ಹೇಳಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಹೇಳಬೇಕು ಅನ್ನೋದನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು. ನೋಡಿ, ವೇರ್ ಆರ್ ಯು ಗೋಯಿಂಗ್? ಇದು ಕರೆಕ್ಟ್. ವೇರ್ ಡು ಯು ಗೋ ಇನ್ಕರೆಕ್ಟ್. ವೇರ್ ಆರ್ ಯು ಗೋಯಿಂಗ್ ಕರೆಕ್ಟ್. ಅದು ನಮ್ಮಲ್ಲಿ ಕೆಲವು ಪ್ರಶ್ನೆ ಕನ್ನಡದಲ್ಲಿ ಯೋಚನೆ ಮಾಡಿ ಪ್ರಶ್ನೆ ಕೇಳ್ತಾರೆ, ಅದು ಈಗಲ್ವಾ ಹಾಗಲ್ವಾ ಅಂತ. ಅಲ್ಲ, ನೀವು ಯಾವಾಗಲಾದರೂ ಹೋಗಿ, ಐ ಆಮ್ ಗೋಯಿಂಗ್ ಟು ಹಾಸನ್. ನೀವು ಎಲ್ಲಿ ಹೋಗ್ತೀರಿ? ಕನ್ನಡದಲ್ಲಿ ಹೇಗೆ ಕೇಳೋದು? ನೀವು ಎಲ್ಲಿ ಹೋಗ್ತಾ ಇದ್ದೀರಿ ಏನು ಬೇಕಿಲ್ಲ. ನೀವು ಎಲ್ಲಿ ಹೋಗ್ತೀರಿ? ನಾನು ಹಾಸನಕ್ಕೆ ಹೋಗ್ತೀನಿ. ನೀವು ಎಲ್ಲಿ ಹೋಗ್ತೀರಿ ಅಂದ್ಬಿಟ್ಟು ವೇರ್ ಡು ಯು ಗೋ ಅನ್ನೋಕ್ಕಾಗಲ್ಲ. ವೇರ್ ಆರ್ ಯು ಗೋಯಿಂಗ್ ಅಂತಲೇ ಕೇಳಬೇಕು. ಐ ಆಮ್ ಗೋಯಿಂಗ್ ಟು ಹಾಸನ್. ನಾನು ಹಾಸನಕ್ಕೆ ಹೋಗ್ತಾ ಇದ್ದೇನೆ. ಅದಕ್ಕೆ ಮತ್ತೊಂದು ಪ್ರಶ್ನೆ, ಆರ್ ಯು ಗೋಯಿಂಗ್ ಟು ಹಾಸನ್? ಅದಕ್ಕೆ ಉತ್ತರ ಹೇಳ್ಬೋದು, ಎಸ್ ಐ ಆಮ್ ಗೋಯಿಂಗ್ ಟು ಹಾಸನ್. ನಾನು ಅದನ್ನು ಬರೆದಿಲ್ಲ ಸ್ಥಳದ ಅಭಾವದಿಂದ. ನೆಕ್ಸ್ಟ್ ನೋಡಿ, ವೇರ್ ಡು ಯು ಸ್ಟೇ ಹೇಳಬಾರ್ದು. ವೇರ್ ಆರ್ ಯು ಸ್ಟೇಯಿಂಗ್? ತಾವು ಎಲ್ಲಿ ಉಳ್ಕೋತಾ ಇದ್ದೀರಾ? ಅಲ್ಲಿ ರೇಮಂಡ್ ಮರ್ಫಿ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾನೆ ಸ್ನೇಹಿತರೆ. ಸ್ಟೇ, ಗೋ ಮತ್ತು ಸ್ಟೇ ಅವೆರಡನ್ನ ದೇ ಮಸ್ಟ್ ಬಿ ಯೂಸ್ಡ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದೇ ಶುಡ್ ನಾಟ್ ಬಿ ಯೂಸ್ಡ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ ಅಂತ ಹೇಳ್ಬಿಟ್ಟಿದ್ದಾನೆ. ನೋಡಿ, ವೇರ್ ಆರ್ ಯು ಸ್ಟೇಯಿಂಗ್? ನೀವು ಎಲ್ಲಿ ಉಳ್ಕೋತೀರಿ ಅಂತೀವಲ್ಲ, ಅದನ್ನು ಎಲ್ಲಿ ಉಳ್ಕೋತಾ ಇದ್ದೀರಿ ಅನ್ನೋ ಥರ ಕೇಳಬೇಕು. ನೋಡಿ, ಐ ಆಮ್ ಸ್ಟೇಯಿಂಗ್ ಅಟ್ ಮೈ ಆಂಟ್ಸ್ ಹೌಸ್. ಹಾಸನದಲ್ಲಿ ನಮ್ಮ ಆಂಟಿ ಇದ್ದಾರೆ, ಆಂಟಿ ಮನೇಲಿ ಉಳ್ಕೊಳ್ತೀನಿ. ಯಾರೋ ಹುಡುಗ. ನೋಡಿ, ಆರ್ ಯು ಸ್ಟೇಯಿಂಗ್ ಅಟ್ ಯುವರ್ ಆಂಟ್ಸ್ ಹೌಸ್? ನೋಡಿದೆ, ಅಪಾಸ್ಟ್ರಫಿ ಇದೆ. ನೀವು ನಿಮ್ಮ ಆಂಟಿ ಮನೇಲಿ ಉಳ್ಕೋತೀಯಪ್ಪ, ನಿಮ್ಮ ಆಂಟಿ ಮನೇಲಿ ಉಳ್ಕೋತೀರಾ? ನೆಕ್ಸ್ಟ್ ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹೀ ತಗೊಂಡಿದ್ದೇನೆ. ವೇರ್ ಈಸ್ ಹಿ ಗೋಯಿಂಗ್? ಆ ಹುಡುಗ ಎಲ್ಲಿ ಹೋಗ್ತಾ ಇದ್ದಾನೆ? ಹೀ ಈಸ್ ಗೋಯಿಂಗ್ ಟು ತುಮಕೂರು. ಅವನು ತುಮಕೂರಿಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಮತ್ತೊಂದು ಪ್ರಶ್ನೆ, ಈಸ್ ಹಿ ಗೋಯಿಂಗ್ ಟು ತುಮಕೂರು? ಅವನು ತುಮಕೂರಿಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಇನ್ನೊಂದು ಉತ್ತರ ಹೇಳ್ಬೋದು, ಎಸ್ ಹಿ ಈಸ್ ಗೋಯಿಂಗ್ ಟು ತುಮಕೂರು ಅಂತ. ನೆಕ್ಸ್ಟ್ ನೋಡಿ, ವೇರ್ ಈಸ್ ಹಿ ಸ್ಟೇಯಿಂಗ್? ಎಲ್ಲಿ ಉಳ್ಕೋತಾನೆ ಆ ಹುಡುಗ? ಹಿ ಈಸ್ ಸ್ಟೇಯಿಂಗ್ ಅಟ್ ಹಿಸ್ ಬ್ರದರ್ಸ್ ಹೌಸ್. HOUS ಹೌಸ್ ಅದು. ಹಿ ಈಸ್ ಸ್ಟೇಯಿಂಗ್ ಅಟ್ ಹಿಸ್ ಬ್ರದರ್ಸ್ ಹೌಸ್. ಅವನವರ ಅಂಕಲ್ ಮನೇಲಿ ಉಳ್ಕೋತಾನೆ, ಬ್ರದರ್ ಮನೇಲಿ ಉಳ್ಕೋತಾನೆ, ಅಣ್ಣನ ಮನೇಲಿ ಉಳ್ಕೊಳ್ತಾನೆ. ನೆಕ್ಸ್ಟ್, ಈಸ್ ಹಿ ಸ್ಟೇಯಿಂಗ್ ಅಟ್ ಹಿಸ್ ಬ್ರದರ್ಸ್ ಹೌಸ್? ಅವನು ಅವ್ರ ಅಣ್ಣನ ಮನೇಲಿ ಉಳ್ಕೋತಾನ, ಅವ್ರ ಬ್ರದರ್ ಮನೇಲಿ ಉಳ್ಕೋತಾನ? ಎಸ್, ಹಿ ಈಸ್ ಸ್ಟೇಯಿಂಗ್ ಅಟ್ ಹಿಸ್ ಬ್ರದರ್ ಹೌಸ್. ಈ ನಿಯಮ ಸ್ನೇಹಿತರೆ ಮರಿಬಾರ್ದು. ಈ ಗೋ ಮತ್ತು ಸ್ಟೇ ಅವು ಯಾವಾಗಲೂ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲೇ ಇರಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹಾಕಿದರೆ ಅವು ತಪ್ಪು. ವೇರ್ ಡು ಯು ಗೋ? ಈಗ ಕೇಳೋಕೆ ಕೂಡುದು ತಪ್ಪದು, ಗ್ರಾಮ್ಯಾಟಿಕಲ್ ರೂಲ್ ಇನ್ಕರೆಕ್ಟ್ ಅದು. ನೋಡಿ, ವೇರ್ ಆರ್ ಯು ಗೋಯಿಂಗ್? ನಾವೆಲ್ಲ ಒಂದೆರಡು ಪ್ರಾಕ್ಟೀಸ್ ಆದರೆ ಕರೆಕ್ಟಾಗಿ ಹೇಳ್ಕೊತೀವಿ. ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಹಾಸನ್. ಆರ್ ಯು ಗೋಯಿಂಗ್ ಟು ಹಾಸನ್? ನೀವೆಲ್ಲಿ ಹೋಗ್ತೀರಿ? ನಾನು ಹಾಸನಕ್ಕೆ ಹೋಗ್ತೀನಿ. ನೀವು ಹಾಸನಕ್ಕೆ ಹೋಗ್ತೀರಾ? ನೆಕ್ಸ್ಟ್, ವೇರ್ ಆರ್ ಯು ಸ್ಟೇಯಿಂಗ್? ಐ ಆಮ್ ಸ್ಟೇಯಿಂಗ್ ಅಟ್ ಮೈ ಆಂಟ್ಸ್ ಹೌಸ್. ಆರ್ ಯು ಸ್ಟೇಯಿಂಗ್ ಅಟ್ ಯುವರ್ ಆಂಟ್ಸ್ ಹೌಸ್? ನೀವೆಲ್ಲಿ ಉಳ್ಕೋತೀರಿ? ನಾವು ನಮ್ಮ ಆಂಟಿ ಮನೇಲಿ ಉಳ್ಕೋತೇನೆ. ಓ, ನೀವು ನಿಮ್ಮ ಆಂಟಿ ಮನೇಲಿ ಉಳ್ಕೋತೀರಾ? ನೆಕ್ಸ್ಟ್ ನೋಡಿ, ವೇರ್ ಈಸ್ ಹಿ ಗೋಯಿಂಗ್? ಆತ ಎಲ್ಲಿ ಹೋಗ್ತಾನೆ? ಹಿ ಈಸ್ ಗೋಯಿಂಗ್ ಟು ತುಮಕೂರು. ತುಮಕೂರು ಹೋಗ್ತಾನೆ.
ಈಸ್ ಈ ಗೋಯಿಂಗ್ ಟು ತುಮಕೂರು, ಅವನು ತುಮಕೂರು ಹೋಗ್ತಾನ. ಅವನು ಎಲ್ಲಿ ಹೋಗ್ತಾನೆ? ಅವನು ತುಮಕೂರು ಹೋಗ್ತಾನೆ. ಅವನು ಎಲ್ಲಿ ಉಳ್ಕೋತಾನೆ? ಅವನು ನೆಕ್ಸ್ಟ್ ಇಲ್ಲಿ ನೋಡಿ, ಅವನು ಎಲ್ಲಿ ಹೋಗ್ತಾನೆ? ಅವನು ತುಮಕೂರು ಹೋಗ್ತಾನೆ. ಅವನು ತುಮಕೂರು ಹೋಗ್ತಾನ ಪ್ರಶ್ನೆ. ನೆಕ್ಸ್ಟ್ ನೋಡಿ, ವೇರ್ ಈಸ್ ಈ ಸ್ಟೇಯಿಂಗ್? ಅವನು ಎಲ್ಲಿ ಉಳ್ಕೋತಾನೆ? ಹೀ ಈಸ್ ಸ್ಟೇಯಿಂಗ್ ಅಟ್ ಹಿಸ್ ಬ್ರದರ್ಸ್ ಹೌಸ್. ಆ ಹುಡುಗ ಅಣ್ಣನ ಮನೇಲಿ ಉಳ್ಕೋತಾನೆ, ಅವರ ಅಣ್ಣನ ಮನೇಲಿ ಉಳ್ಕೋತಾನೆ. ಈಸ್ ಈ ಸ್ಟೇಯಿಂಗ್ ಅಟ್ ಹಿಸ್ ಬ್ರದರ್ಸ್ ಹೌಸ್, ಆತ ಅವ್ರ ಅಣ್ಣನ ಮನೇಲಿ ಉಳ್ಕೋತಾನ. ದಯವಿಟ್ಟು ಜ್ಞಾಪಕ ಇಟ್ಕೋತೀನಿ ಅನ್ಕೋತೀನಿ. ಮತ್ತು ಗೋ ಮತ್ತು ಸ್ಟೇ ಅವು ಯಾವಾಗಲೂ ಪ್ರೆಸೆಂಟ್ ಕಂಟಿನ್ಯೂಸ್ ಫಾರ್ಮಲ್ಲಿ ಇರಬೇಕು, ಈ ಇಂಗ್ ಫಾರ್ಮಲ್ಲಿ ಇರಬೇಕು. ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ವೇರ್ ಡು ಯು ಗೋ, ವೇರ್ ಡು ಯು ಸ್ಟೇ, ಈ ಎರಡು ಪದಗಳು ದಯವಿಟ್ಟು ನಾವು ಮದರ್ ಟಂಗ್ ಇನ್ಫ್ಲೂಯೆನ್ಸಿಂದ ಸ್ವಲ್ಪ ಹೊರಗೆ ಬಂದರೆ ನಾವು ಇಂಗ್ಲೀಷ್ ತಪ್ಪಾಗಲ್ಲ ಸ್ನೇಹಿತರೆ. ದಯವಿಟ್ಟು ಗಮನಿಸಿದ್ದೀರಿ ಅಂದ್ಕೊಳ್ತಿದ್ದೇನೆ. ನಾವು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಎರಡು ಸಿಂಪಲ್ ಇದು ಇಷ್ಟೇ, ಇಂಗ್ ಫಾರ್ಮಲ್ಲಿ ಇರಬೇಕು ಗೋ ಮತ್ತು ಸ್ಟೇ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರಬಾರ್ದು, ಗೋ ಫಾರ್ಮಲ್ಲಿ ಸ್ಟೇ ಫಾರ್ಮಲ್ಲಿ ಇರಬಾರ್ದು, ಗೋಯಿಂಗ್ ಫಾರ್ಮಲ್ಲಿ ಸ್ಟೇಯಿಂಗ್ ಫಾರ್ಮಲ್ಲಿ ಇರಬೇಕು. ದಯವಿಟ್ಟು ಜ್ಞಾಪಕ ಇಟ್ಕೊಳ್ತೀರಿ ಅಂದ್ಕೊಳ್ತೇನೆ. ನಮಸ್ಕಾರ, ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.